Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ರೀಸೆಂಟ್ ಆಗಿ ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತೆ ಹೈವೇ ಮಿನಿಸ್ಟರ್ಸ್ ತಂದಿರುವಂತಹ 100% ಎಥೆನಾಲ್ ಬ್ಲೆಂಡಿಂಗ್ ಅನ್ನುವಂತಹ ಕಾನ್ಸೆಪ್ಟಿನ ಬಗ್ಗೆ ನೋಡ್ಕೊಳ್ಳೋಣ. ಇದರಿಂದ ಭಾರತದ ಮ್ಯಾಕ್ರೋ ಎಕಾನಮಿಕ್ ಗೋಲ್ ಆಗಿರುವಂತಹ ಆತ್ಮನಿರ್ಭಾರತ್ ಅನ್ನುವಂತಹ ಪ್ರೋಗ್ರಾಮಿಗೆ ಫೋಕಸ್ ನ ಹೇಗ್ ಮಾಡುವುದು, ಅದನ್ನ ಅಚೀವ್ ಮಾಡೋದಕ್ಕೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ನೋಡೋಣ. ಇದರಿಂದ ಭಾರತ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಅಂದ್ರೆ ಫಾಸಿಲ್ ಫ್ಯೂಯಲ್ ಮೇಲೆ ಬೇರೆ ದೇಶಗಳ ಮೇಲೆ ಏನು ಡಿಪೆಂಡ್ ಆಗಿದೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಬರೀ ಫಾಸಿಲ್ ಫ್ಯೂಯಲ್ ಒಂದೇ ಅಲ್ಲ, ಈವನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಆಗಿರಬಹುದು, ಕಾರ್ಬನ್ ಮೊನಾಕ್ಸೈಡ್ ಎಮಿಷನ್ಸ್ ಆಗಿರಬಹುದು, ಸಲ್ಫರ್ ಆಕ್ಸೈಡ್ಸ್ ಎಮಿಷನ್ಸ್ ಆಗಿರಬಹುದು, ನೈಟ್ರಸ್ ಆಕ್ಸೈಡ್ಸ್ ಆಗಿರಬಹುದು, ಇದೆಲ್ಲದರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಎಸ್ಪೆಷಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5, ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅನ್ನುವಂತಹ ಕಾನ್ಸೆಪ್ಟ್ ಯಥೇಚ್ಛವಾಗಿ ಮಾನವರಲ್ಲಿ ರೋಗಗಳನ್ನ ಉಂಟು ಮಾಡ್ತಾ ಇದೆ. ಸೊ ಇದೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ 100% ಎಥೆನಾಲ್ ಬ್ಲೆಂಡಿಂಗ್ ಕಾನ್ಸೆಪ್ಟ್ ಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತೆ. ಬಟ್ ಈಸ್ ಇಟ್ ಈಸಿ ಟು ಅಚೀವ್ 100% ಎಥೆನಾಲ್ ಬ್ಲೆಂಡಿಂಗ್, ವಿಚ್ ಇಸ್ ನಥಿಂಗ್ ಬಟ್ ರಿಪ್ಲೇಸಿಂಗ್ ಪೆಟ್ರೋಲ್ ವಿತ್ ಎಥೆನಾಲ್, ರಿಪ್ಲೇಸಿಂಗ್ ಡೀಸೆಲ್ ವಿತ್ ಎಥೆನಾಲ್? ಈಸ್ ಇಟ್ ಸೋ ಈಸಿ? ಈಸಿ ಅಲ್ಲ. ವೈ? ಬಿಕಾಸ್ 100% ಎಥನಾಲ್ ಅನ್ನ ಯಾವ್ದ್ರಿಂದ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಇದರಿಂದ 100% ಎಲ್ಲದನ್ನು ಕೂಡ ಅಚೀವ್ ಮಾಡ್ತೀವಿ ಅಂದ್ರೆ ಕಷ್ಟ. ಸೊ ಗವರ್ಮೆಂಟ್ ಯಾವ್ಯಾವ ರೀತಿಯಾದಂತಹ ಚಾಲೆಂಜಸ್ ನ ಫೇಸ್ ಮಾಡುತ್ತೆ ಅಂತ ಕೂಡ ನೋಡ್ಕೊಳ್ಳೋಣ. ಎಸ್ಪೆಷಲಿ ಇದನ್ನ ಹೇಗೆ UPSC ಗೆ ಕನೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಅಗ್ರಿಕಲ್ಚರಲ್ ಏರಿಯಾದಲ್ಲಿ ಶುಗರ್ ಕೇನ್ ಅನ್ನುವಂತಹ ಕಾನ್ಸೆಪ್ಟ್, ಶುಗರ್ ಕೇನ್ ಬೆಳೆ ಅಲ್ಲ, ಆ ಶುಗರ್ ಕೇನ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಮರ್ಜ್ ಮಾಡಬಹುದು. ವೈ? ಬಿಕಾಸ್ ಎಥೆನಾಲ್ ಅನ್ನ ನಾವೀಗ ಭಾರತದಲ್ಲಿ ಯೂಸ್ ಮಾಡ್ತಾ ಇರೋದು ಶುಗರ್ ಕೇನ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ. ಸೊ ಎಥೆನಾಲ್ ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡೋದಕ್ಕೆ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ ಅಡಿಯಲ್ಲಿ ಬರುವಂತಹ ಪೊಲ್ಯೂಷನ್ ಕಾನ್ಸೆಪ್ಟ್ ಆಗಿರಬಹುದು, ಅಥವಾ ಸ್ಟಬಲ್ ಬರ್ನಿಂಗ್, ದ ಮೋಸ್ಟ್ ನಾರ್ತ್ ಇಂಡಿಯನ್ ಇಶ್ಯೂ ಇವಾಗ ಸ್ಟಬಲ್ ಬರ್ನಿಂಗ್ ಆಗಿರಬಹುದು, ಅಥವಾ ಎಮಿಷನ್ಸ್, ಕಟಿಂಗ್ ಎಡ್ಜ್ ಟೆಕ್ನಾಲಜಿ, ಫ್ಲಕ್ಸ್ ಫ್ಯೂಯಲ್ ವೆಹಿಕಲ್ಸ್, ಈ ರೀತಿಯಾದಂತಹ ಬೇರೆ ಬೇರೆ ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಒಂದು 100% ಎಥೆನಾಲ್ ಬ್ಲೆಂಡಿಂಗ್ ಕಾನ್ಸೆಪ್ಟ್ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸೊ ಪರ್ಟಿಕ್ಯುಲರ್ಲಿ GS ಪೇಪರ್ 3 ಅಡಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಏರಿಯಾವನ್ನ ಕವರ್ ಮಾಡುವಂತಹ ಕೆಪಾಸಿಟಿಯನ್ನ ಇದು ಹೊಂದಿದೆ. ಸೊ ನೆಕ್ಸ್ಟ್, ವಾಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ವಿಡಿಯೋ? ವಾಟ್ ಇಸ್ E100? E100 ಅಂತ ಹೇಳಿದ್ರೆ ಎಥೆನಾಲ್ 100 ಅಂದ್ರೆ 100% ಎಥೆನಾಲ್ ಅಂದ್ರೆ ಏನು, ಹಾಗೆಯೇ ಹೌ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ 100% ಎಥೆನಾಲ್ ಬ್ಲೆಂಡಿಂಗ್ ಪ್ರಾಡಕ್ಟ್ಸ್, ಫುಡ್ ವರ್ಸಸ್ ಫ್ಯೂಯಲ್ ಡಿಬೇಟ್ಸ್, ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಫಿಷಿಯನ್ಸಿ 3 ನಾರ್ಮ್ಸ್, CAFE ಅಂತ ಹೇಳಿ ಕರಿತೀವಿ, ಅದರ ನಾರ್ಮ್ಸ್ ಏನು, ಇಷ್ಟನ್ನ ಕೂಡ ಈ ವಿಡಿಯೋ ಕಂಪ್ಲೀಟ್ ಆಗೋದ್ರೊಳಗಡೆ ನೋಡ್ಕೊಳ್ಳೋಣ. ಮೊದಲಿಗೆ ಬೇಸಿಕ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಎಕ್ಸಾಕ್ಟ್ಲಿ the ethanol is, or the 100% blending of ethanol is? Vehicles run on pure ethanol ಅಂತ ಹೇಳಿದ್ರೆ, ಒಂದು ವೆಹಿಕಲ್ ಇದೆ ಅಂತ ಹೇಳಿದ್ರೆ ಆ ವೆಹಿಕಲ್ ವಿತೌಟ್ ಪೆಟ್ರೋಲ್, ವಿತೌಟ್ ಡೀಸೆಲ್, ಜಸ್ಟ್ ಎಥೆನಾಲ್ ಇಂದ ಮೂವ್ ಆಗತ್ತೆ, ಅಂದ್ರೆ ಎಥೆನಾಲ್ ಇಂದ ರನ್ ಆಗತ್ತೆ. ಅದನ್ನ 100% ಎಥೆನಾಲ್ ಬ್ಲೆಂಡಿಂಗ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕಂಪ್ಲೀಟ್ ಆಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ರಿಪ್ಲೇಸ್ ಮಾಡೋದಕ್ಕೆ 100% ಎಥೆನಾಲ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಪೆಟ್ರೋಲ್ ಎನರ್ಜಿ ಡೆನ್ಸಿಟಿ ಜಾಸ್ತಿ ಇರುವಂತದ್ದು, ಬಟ್ ಎಥೆನಾಲ್ ಬಂದ್ಬಿಟ್ಟು ಎನರ್ಜಿ ಡೆನ್ಸಿಟಿ ಕಡಿಮೆ ಇದೆ. ಸೊ ಎನರ್ಜಿ ಡೆನ್ಸಿಟಿ ಕಡಿಮೆ ಇದೆ ಅಂತ ಹೇಳಿದ್ರೆ ಪ್ಯೂರ್ ಎಥೆನಾಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಅಂದ್ರೆ ಜಸ್ಟ್ 1 ಲೀಟರ್ ಆಫ್ ಎಥೆನಾಲ್ ಗೆ 45 to 55% ಲೆಸ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಸೊ ಕಂಪೇರ್ಡ್ ಟು ಪೆಟ್ರೋಲ್, ಎಥೆನಾಲ್ ನೀಡ್ ಮೋರ್ ಫ್ಯೂಯಲ್. ಎಥೆನಾಲ್ ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಯಥೇಚ್ಛವಾದಂತಹ ಫ್ಯೂಯಲ್ ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಡೈರೆಕ್ಟ್ಲಿ ಇದು ವೆಹಿಕಲ್ ನ ಪರ್ಫಾರ್ಮೆನ್ಸ್ ಗೆ ಮತ್ತೆ ಫ್ಯೂಯಲ್ ಎಫಿಷಿಯನ್ಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಎನ್ವಿರಾನ್ಮೆಂಟ್, this is very good concept, but in terms of automobile sector, in terms of vehicles, in terms of customers, 100% of the ethanol blending difficult ಆಗ್ತಾ ಬರುತ್ತೆ. ಇನ್ನ 100% ಎಥೆನಾಲ್ ಬ್ಲೆಂಡಿಂಗ್ ಗೆ ಹೋಗೋದಕ್ಕಿಂತ ಮುಂಚೆ, ಅಥವಾ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ಗೆ ಹೋಗೋದಕ್ಕಿಂತ ಮುಂಚೆ
ಭಾರತದಲ್ಲಿರುವಂತಹ ಬಯೋಫಿಯಲ್ ಪಾಲಿಸಿ ಬಗ್ಗೆ ನೋಡ್ಕೊಳ್ಳೋಣ. ಸೊ ಭಾರತದಲ್ಲಿ ನ್ಯಾಷನಲ್ ಬಯೋಫಿಯಲ್ ಪಾಲಿಸಿಯನ್ನ ತಗೊಂಡ್ಬರ್ತಾರೆ. ಸೊ ಈ ನ್ಯಾಷನಲ್ ಬಯೋಫಿಯಲ್ ಪಾಲಿಸಿಯನ್ನ ತಂದ ನಂತರ ಇದರ ಮೇನ್ ಅಜೆಂಡಾ ಏನು ಅಂತ ಹೇಳಿದ್ರೆ 20% ಆಫ್ ದ ಎಥೆನಾಲ್ ಇನ್ ಪೆಟ್ರೋಲ್ ಇಂಜಿನ್ ಅಂಡ್ 5% ಆಫ್ ಬಯೋಡೀಸೆಲ್ ಇನ್ ಡೀಸೆಲ್ ಇಂಜಿನ್. ಇದರಲ್ಲಿ ಮಿಕ್ಸ್ ಮಾಡ್ಬೇಕು ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅಲ್ಲಿ ಎಥೆನಾಲ್ ನ 20% ಮಿಶ್ರಣವನ್ನ 5% ಡೀಸೆಲ್ ಅಲ್ಲಿ ತಗೊಂಡ್ಬರ್ಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತರ್ತಾರೆ. ತಂದ ನಂತರ ಇದರಲ್ಲಿ ಅಗೇನ್ ಫಸ್ಟ್ ಜನರೇಷನ್ ಬಯೋಫಿಯಲ್, ಸೆಕೆಂಡ್ ಜನರೇಷನ್ ಬಯೋಫಿಯಲ್, ಥರ್ಡ್ ಜನರೇಷನ್ ಬಯೋಫಿಯಲ್ ಹಾಗೆ ಫೋರ್ತ್ ಜನರೇಷನ್ ಬಯೋಫಿಯಲ್ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಅನ್ನ ತರಲಾಗತ್ತೆ. ಸೊ ಫಸ್ಟ್ ಜನರೇಷನ್ ಬಯೋಫಿಯಲ್ ನ ನೋಡ್ಕೊಂಡ್ರೆ, ಸೊ ಈ ಫಸ್ಟ್ ಜನರೇಷನ್ ಬಯೋಫಿಯಲ್ ಅಲ್ಲಿ ಸೊ ಫಸ್ಟ್ ಜನರೇಷನ್ ಬಯೋಫಿಯಲ್ ಕಾನ್ಸೆಪ್ಟ್ ಏನಿದೆ, ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಥೆನಾಲ್ ಅನ್ನ ಫುಡ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ತಯಾರು ಮಾಡ್ತಾರೆ. ಅಂದ್ರೆ ಎಡಿಬಲ್ ಐಟಮ್ಸ್ ಗಳೇನಿದೆ, ರೈಸ್ ಆಗಿರಬಹುದು, ಶುಗರ್ಕೇನ್ ಆಗಿರಬಹುದು, ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿ ಫಸ್ಟ್ ಜನರೇಷನ್ ಬಯೋಫಿಯಲ್ ಪಾಲಿಸಿ ಅಂಡರ್ ಅಲ್ಲಿ ಎಥೆನಾಲ್ ನ ಪ್ರಿಪೇರ್ ಮಾಡ್ತಾರೆ. ಇನ್ನು ಸೆಕೆಂಡ್ ಜನರೇಷನ್ ಬಯೋಫಿಯಲ್ ಪಾಲಿಸಿಯಲ್ಲಿ ನಾನ್ ಫುಡ್ ಐಟಮ್ಸ್ ಅಂದ್ರೆ ಫೀಡರ್ಸ್, ಹಸುಗಳಿಗೆ ತಿನ್ನಿಸುವಂತಹ ಹುಲ್ಲಾಗಿರಬಹುದು, ಜತ್ರೋಪ, ಈ ವೇಸ್ಟ್ ಗಳು, ಈ ರೀತಿಯಾದಂತಹ ಸಸ್ಟೈನೇಬಲ್ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಸೆಕೆಂಡ್ ಜನರೇಷನ್ ಬಯೋಫಿಯಲ್ ಅಲ್ಲಿ ಎಥೆನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನ ಥರ್ಡ್ ಜನರೇಷನ್ ಬಯೋಫಿಯಲ್ ಪಾಲಿಸಿಯಲ್ಲಿ ಆಲ್ಗೆಯನ್ನ ಯೂಸ್ ಮಾಡಲಾಗುತ್ತೆ. ಫೋರ್ತ್ ಅಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳನ್ನ ಯೂಸ್ ಮಾಡಲಾಗುತ್ತೆ. ಭಾರತದಲ್ಲಿ ನಾವಿವಾಗ ಆಲ್ರೆಡಿ ಫಸ್ಟ್ ಜನರೇಷನ್ ಬಯೋಫಿಯಲ್ ನ ಯೂಸ್ ಮಾಡ್ತಿದೀವಿ, ಸೆಕೆಂಡ್ ಜನರೇಷನ್ ಬಯೋಫಿಯಲ್ ನ ತರ್ತಾ ಇದೀವಿ. ಬಟ್ ಥರ್ಡ್ ಮತ್ತೆ ಫೋರ್ತ್ ಜನರೇಷನ್ ಬಯೋಫಿಯಲ್ ನ ನಾವ್ ಇನ್ನೂ ಕೂಡ ಯೂಸ್ ಮಾಡಿಲ್ಲ. ಸೊ ಆಲ್ರೆಡಿ ನಮ್ಮ ಹತ್ರ ಬಯೋಫಿಯಲ್ ಪಾಲಿಸಿ ಇದೆ. 100% ಯಾಕೆ ಅಚೀವ್ ಮಾಡ್ಬೇಕು ಅಂತ ಇನಿಷಿಯೇಟಿವ್ ನ ತಂದಿದ್ದಾರೆ. ಇದರ ಡಿಸ್ಅಡ್ವಾಂಟೇಜ್ ಏನ್ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಇವಾಗ 100% ಎಥೆನಾಲ್ ಅನ್ನ ನಾವು ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಆಲ್ರೆಡಿ ನಾವು ಹೈಯರ್ ಲೆವೆಲ್ ಬ್ಲೆಂಡ್ ಹೋದ್ರೆ ಅಂದ್ರೆ 85%, 100% ಹೀಗೆ ಹೈಯರ್ ಲೆವೆಲ್ ಬ್ಲೆಂಡ್ ಹೋಗ್ತಾ ಇದ್ರೆ ವೆಹಿಕಲ್ದು ಎಫಿಷಿಯನ್ಸಿ ಆಗಿರಬಹುದು ಅಥವಾ ಪರ್ಫಾರ್ಮೆನ್ಸ್ ಆಗಿರಬಹುದು ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಥವಾ ಫ್ಲೆಕ್ಸ್ ಫ್ಯೂಯಲ್ ಇಂಜಿನ್ಸ್ ಗಳು ಬೇಕಾಗತ್ತೆ. ಸೊ ವಾಟ್ ಇಸ್ ದಿಸ್ ಫ್ಲೆಕ್ಸ್ ಫ್ಯೂಯಲ್ ಇಂಜಿನ್ಸ್ ಅಥವಾ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂದ್ರೆ ಏನು? ಯೂಶಲಿ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಲ್ಲಿ ಇಂಟರ್ನಲ್ ಕಂಬಷನ್ ಈ ಎಥೆನಾಲ್ ಬ್ಲೆಂಡ್ ಅನ್ನ ಉಪಯೋಗಿಸ್ಕೊಳ್ಳೋ ತರ ಮಾಡಿರ್ತಾರೆ. ಗ್ಯಾಸೋಲಿನ್ಸ್ ಆಗಿರಬಹುದು, ಎಥೆನಾಲ್ಸ್ ಆಗಿರಬಹುದು ಅಥವಾ ಎರಡರ ಮಿಶ್ರಣ ಆಗಿರಬಹುದು, ಇದನ್ನೆಲ್ಲ ನಾವು ಯೂಸ್ ಮಾಡೋ ಹಾಗೆ ಡಿಸೈನ್ ನ ಮಾಡ್ಲಾಗಿರುತ್ತೆ. ಯೂಶಲಿ ಸ್ಪೆಷಲೈಸ್ಡ್ ಸೆನ್ಸರ್ ಅನ್ನ ಇಲ್ಲಿ ಅಳವಡಿಸಲಾಗಿರುತ್ತೆ. ಸೊ ಇಲ್ಲಿ ಸ್ಪೆಷಲೈಸ್ಡ್ ಸೆನ್ಸರ್ ಅನ್ನ ಅಳವಡಿಸಿರೋದ್ರಿಂದ ಎಷ್ಟು ಬೇಕಾಗುತ್ತೆ, ಎಫಿಷಿಯನ್ಸಿ ಹೇಗೆ ಮೇಂಟೈನ್ ಮಾಡಬೇಕು, ಇದರ ಬ್ಯಾಲೆನ್ಸ್ ಅನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 100% ಎಥೆನಾಲ್ ನ ಯೂಸ್ ಮಾಡೋ ತರ ವೆಹಿಕಲ್ಸ್ ಗಳನ್ನ ಹೊಸದಾಗಿ ಡಿಸೈನ್ ಕೂಡ ಮಾಡ್ಲಾಗುತ್ತೆ. ಸೊ ಇಫ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ನಾವೇನಾದ್ರೂ 100% ಎಥೆನಾಲ್ ಬ್ಲೆಂಡಿಂಗ್ ಅನ್ನ ತಗೊಂಡ್ ಬಂದ್ರೆ ಆಬ್ವಿಯಸ್ಲಿ ಈಗ ಇರುವಂತಹ ವೆಹಿಕಲ್ಸ್ ಗಳ ಡಿಸ್ಅಡ್ವಾಂಟೇಜ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜನ ಏನ್ ಮಾಡ್ತಾರೆ, ಇದನ್ನ ಯೂಸ್ ಮಾಡದೇ ಇರೋ ತರ ಆಗತ್ತೆ. ಬಟ್ ಕಸ್ಟಮರ್ಸ್ ಗೆ ಏನ್ ಬೇಕು, ಎಫಿಷಿಯನ್ಸಿ ಚೆನ್ನಾಗಿರ್ಬೇಕು. ಅಗೇನ್ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ನ ಇನ್ನೂ ಕೂಡ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಇನ್ನು ಕೂಡ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅಷ್ಟು ಬೇಗ ಜನಗಳಿಗೆ ಇದು ರೀಚ್ ಆಗೋದಿಲ್ಲ. ಸೊ ಯೂಶಲಿ ಈ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ಬಂದ್ಬಿಟ್ಟು ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ಇದ್ರ ಇಂಜಿನ್ ಸಿಸ್ಟಮ್ ಬಂದ್ಬಿಟ್ಟು ಕರೋಷನ್ ನ ರೆಸಿಸ್ಟ್ ಮಾಡೋ ತರ ಪ್ರಿಪೇರ್ ಮಾಡ್ಲಾಗಿರುತ್ತೆ. ಜೊತೆಗೆ ಅಡ್ವಾನ್ಸ್ ಸೆನ್ಸರ್ ನ ಅಳವಡಿಸಿರ್ತಾರೆ. ಇಂಜಿನ್ ಕಂಟ್ರೋಲ್ ಲಿಮಿಟ್ಸ್ ಅನ್ನ ಕೂಡ ತಗೊಂಡ್ಬರ್ಲಾಗತ್ತೆ. ಆಲ್ರೆಡಿ ಬ್ರೆಜಿಲ್ ಇದನ್ನ ಯಥೇಚ್ಛವಾಗಿ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಬಿಟ್ಟು ಯೂಸ್ ಕೂಡ ಮಾಡ್ತಾ ಇದೆ. ಭಾರತದಲ್ಲಿ ಲಿಮಿಟೆಡ್ ಅವೈಲಬಿಲಿಟಿ ಇದೆ. ಅಂದ್ರೆ ಇನ್ನ ಕೂಡ ಪ್ರೋಟೋಟೈಪ್ ಅಲ್ಲಿ ಇದೀವಿ ಭಾರತದಲ್ಲಿ. ಟೊಯಾಟಾ ಕಂಪನಿ ಆಗಿರಬಹುದು, ಮಾರುತಿ ಸುಜುಕಿ ಆಗಿರಬಹುದು, ಅಂಡೈ ಆಗಿರಬಹುದು, ಈ ಕಂಪನೀಸ್ ಗಳು ಪ್ರೋಟೋಟೈಪ್ ನ ಪ್ರಿಪೇರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದು ಹೇಗೆ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ಯೂಯಲ್ ಫ್ಲೆಕ್ಸ್ ವೆಹಿಕಲ್ಸ್ ಗಳನ್ನ ಇನ್ನೂ ಕೂಡ ಯಥೇಚ್ಛ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ನ ತರ್ತಿದ್ದಾರೆ. ಸೊ ಬರೀ ವೆಹಿಕಲ್ ಮಾತ್ರ ಅಲ್ಲ, ಫ್ಯೂಯಲ್ ಸಪ್ಲೈ ಚೈನ್ ಆಗಿರಬಹುದು, ಸ್ಟೋರೇಜ್ ಆಗಿರಬಹುದು ಅಥವಾ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೂಡ ಈಕ್ವಲಿ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ.
100% ಎಥೆನಾಲ್ ಬ್ಲೆಂಡಿಂಗ್ ಅನ್ನ ನಾವು ಯೂಸ್ ಮಾಡ್ಬೇಕು ಅಂದ್ರೆ, ಅಥವಾ 80% ನ ಬ್ಲೆಂಡಿಂಗ್ ನ ಯೂಸ್ ಮಾಡ್ಬೇಕು ಅಂದ್ರೆ ನಮ್ಗೆ ಫ್ಯೂಯಲ್ ಫ್ಲೆಕ್ಸ್ ವೆಹಿಕಲ್ ನ ಅವಶ್ಯಕತೆ ಯಥೇಚ್ಛವಾಗಿದೆ. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ಎಥೆನಾಲ್ ಎಲ್ಲಿಂದ ಬರುತ್ತೆ, ಅಗ್ರಿಕಲ್ಚರ್ಗೆ ಇದನ್ನ ಹೇಗೆ ಲಿಂಕ್ ಮಾಡಬಹುದು ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಆಲ್ರೆಡಿ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ ಬಗ್ಗೆ ನೋಡಿದ್ವಿ, ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಬಗ್ಗೆ ನೋಡಿದ್ವಿ. ಈಗ ಫಸ್ಟ್ ಜನರೇಷನ್ ಇಂದ ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಗೆ ಮೂವ್ ಆಗ್ತಾ ಇದೀವಿ. ಬಟ್ ಈಗ ಅಗ್ರಿಕಲ್ಚರ್ಗೆ ಇದನ್ನ ಹೇಗೆ ಲಿಂಕ್ ಮಾಡಬಹುದು ಅಂತ ಹೇಳಿ ನೋಡ್ಕೊಳ್ಳೋಣ. ಯೂಶಲಿ ಭಾರತದಲ್ಲಿ ಈಗ ಶುಗರ್ ಕೇನ್ ಇಂದ ಎಥನಾಲ್ ಪ್ರೊಡಕ್ಷನ್ ಆಗ್ತದೆ. ಶುಗರ್ ಕೇನು ಎಥನಾಲ್ ಬ್ಲೆಂಡಿಂಗ್ ಅಲ್ಲಿ ಡಾಮಿನೇಟ್ ಆಗಿರುವಂತಹ ಫೀಡ್ ಸ್ಟಾಕ್ ಆಗಿದೆ. ಬಟ್ ಶುಗರ್ ಕೇನ್ ಕಾನ್ಸೆಪ್ಟ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ. ವೈ? ಬಿಕಾಸ್ ಶುಗರ್ ಕೇನ್ ಬಂದ್ಬಿಟ್ಟು, ಬಟ್ ಶುಗರ್ ಕೇನ್ ಅನ್ನೋದು ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಿರೋದ್ರಿಂದ ಯೂಶಲಿ ಸಸ್ಟೈನಬಿಲಿಟಿ ಕಾನ್ಸೆಪ್ಟ್ ಪ್ರಾಬ್ಲಮ್ ಆಗ್ತದೆ. ಸೊ ವಿಚ್ ಇಂಪ್ಯಾಕ್ಟ್ ಆನ್ ದ ಫುಡ್ ಸಪ್ಲೈ, ಬಿಕಾಸ್ ಶುಗರ್ ಕೇನ್ ನಾವು ಯೂಸ್ ಮಾಡ್ತೀವಿ. ಫುಡ್ ಸಪ್ಲೈ ಇಂಪ್ಯಾಕ್ಟ್ ಆಗಿರ್ಬೋದು, ಪ್ರೈಸ್ ಇಂಪ್ಯಾಕ್ಟ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಅನ್ನ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ಫೇಸ್ ಮಾಡ್ತಿದ್ದೀವಿ. ಫಾರ್ ದಿಸ್ ರೀಸನ್ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ ಇಂದ ಈಗ ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಗೆ ನಾವು ಮೂವ್ ಆಗ್ತಾ ಇದೀವಿ. ಸೊ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ ಅಲ್ಲಿ ರೈಸ್ ಅಥವಾ ಶುಗರ್ ಕೇನ್ ನ ಯೂಸ್ ಮಾಡ್ತಿದ್ವಿ ಅಲ್ವಾ, ಬಟ್ ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಅಲ್ಲಿ ಅಗ್ರಿಕಲ್ಚರ್ ವೇಸ್ಟ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಅಗ್ರಿಕಲ್ಚರಲ್ ವೇಸ್ಟ್ ಅಂತ ಹೇಳಿದ್ರೆ ಯಾವ್ದ್ಯಾವ್ದು, ರೈಸ್ ಸ್ಟ್ರಾಸ್ ಆಗಿರಬಹುದು, ಅಥವಾ ವೇಸ್ಟ್ ಆಗಿರಬಹುದು, ಅಗ್ರಿಕಲ್ಚರಲ್ ವೇಸ್ಟ್ ಆಗಿರಬಹುದು, ಅಥವಾ ಜತ್ರೋಪಾ ಗ್ರಾಸಸ್ ಆಗಿರಬಹುದು. ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ಎಥೆನಾಲ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಎಥೆನಾಲ್ ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ನಾರ್ತ್ ಇಂಡಿಯಾ ಅಂತ ತಗೊಂಡ್ರೆ, ಎಸ್ಪೆಷಲಿ ಡೆಲ್ಲಿ ರೀಜನ್ ಹೋದ್ರೆ ಸ್ಟಬಲ್ ಬರ್ನಿಂಗ್ ಪ್ರಾಬ್ಲಮ್ ಆಗ್ತಿದೆ ಅಲ್ಲ, ಆ ಸ್ಟಬಲ್ ಬರ್ನಿಂಗ್ ಪ್ರಾಬ್ಲಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ ಅಲ್ಲ, ಇದರಿಂದ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ ಅದನ್ನ ಮಿಟಿಗೇಟ್ ಕೂಡ ಮಾಡಬಹುದು. ಜೊತೆಗೆ ಈ ರೀತಿಯಾದಂತಹ ಬಯೋಫ್ಯೂಯಲ್ ಪ್ರಿಪರೇಷನ್ ಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕೂಡ ಗವರ್ಮೆಂಟ್ ಜೊತೆ ಟೈ ಅಪ್ ಆಗ್ತಾ ಇದೆ. ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದನ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಗವರ್ಮೆಂಟ್ ಗೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಇಂಜಿನ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಎಥೆನಾಲ್ ಪ್ರೊಡಕ್ಷನ್ ತುಂಬಾನೇ ಕಾಸ್ಟ್ಲಿ. ಇದಕ್ಕೆ ಗವರ್ಮೆಂಟ್ ಸಪೋರ್ಟ್ ಕೂಡ ಇದೆ. ಸೊ ಯಾಕೆ ಇದು ಕಾಸ್ಟ್ಲಿ ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದೆ ವೆಹಿಕಲ್ ಬೇರೆ ರೀತಿಯಲ್ಲಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು, ಅಂಡ್ ಆಲ್ಸೋ ಪ್ರೊಡಕ್ಷನ್ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ. ಹಾಗಾಗಿ ಕಸ್ಟಮರ್ಸ್ ಗೆ ಅಂದ್ರೆ ಭಾರತದಲ್ಲಿರುವಂತಹ ಜನಗಳಿಗೆ ಈ ಒಂದು ವೆಹಿಕಲ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಗವರ್ಮೆಂಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಥೇಚ್ಛವಾಗಿ ಸಬ್ಸಿಡಿಯನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ತಗೊಂಡ್ಬಂದಾಗ ಗವರ್ಮೆಂಟ್ ಡಿಡ್ ದ ಸೇಮ್ ಥಿಂಗ್. ಸೊ ಎನ್ಕರೇಜ್ ಮಾಡೋದಕ್ಕೆ ಗವರ್ಮೆಂಟ್ ಸಪೋರ್ಟ್ ಬೇಕಾಗತ್ತೆ. ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಎಥೆನಾಲ್ ಕಂಬಷನ್ ಇಂದ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಎಮಿಷನ್ಸ್ ಕೂಡ ಕಡಿಮೆ ಆಗುತ್ತೆ. ಯಾಕೆ ಆಟೋಮೊಬೈಲ್ಸ್ ಗಳು ಸಡನ್ ಆಗಿ ಎಕ್ಸ್ಪಾನ್ಸಿವ್ ಫ್ಯೂಯಲ್ ಫ್ಲೆಕ್ಸ್ ವೆಹಿಕಲ್ಸ್ ನ ಬಿಲ್ಡ್ ಮಾಡ್ತಿವೆ? CAFE ನಾರ್ಮ್ಸ್ ಬಗ್ಗೆ ನೋಡೋಣ. ಏನಿದು CAFE ನಾರ್ಮ್ಸ್ ಅಂತಂದ್ರೆ, CAFE ಅಂತ ಹೇಳಿದ್ರೆ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ಅಂತ 2017ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಯ್ತು. ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಆವರೇಜ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ನ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ ಅಲ್ಲಿ ಕಟ್ ಆಫ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಈಗ ನಾವು CAFE 3 ನಾರ್ಮ್ಸ್ ಅಂದ್ರೆ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಫಿಷಿಯನ್ಸಿ 3 ನಾರ್ಮ್ಸ್ ಅಲ್ಲಿ ಇದ್ದೇವೆ. CAFE 2 ಎವ್ಯಾಲ್ಯೂಷನ್ ಅಂದ್ರೆ ಹೇಗೆ ಇದು ಎವಾಲ್ವ್ ಆಯ್ತು ಅಂತ ಹೇಳಿದ್ರೆ, 2017ರಲ್ಲಿ ಇದನ್ನ ತಗೊಂಡ್ಬಂದ್ಮೇಲೆ CAFE 2 ಅನ್ನ 2022ರಲ್ಲಿ ಎನ್ಫೋರ್ಸ್ ಮಾಡಲಾಯಿತು. ನಂತರ ಈಗ ಏಪ್ರಿಲ್ 1, 2026ರಿಂದ CAFE 3 ನಾರ್ಮ್ಸ್ ಅಂದ್ರೆ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ನಾರ್ಮ್ಸ್ 3ನ್ನ ತಗೊಂಡ್ಬರಲಾಗ್ತಿದೆ. ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 30% ಆಫ್ ದ ಸ್ಟ್ರಿಕ್ಟರ್ ಎಥನಾಲ್ ಬ್ಲೆಂಡಿಂಗ್ ಅನ್ನ ಯೂಸ್ ಮಾಡಬಹುದಾಗುತ್ತೆ. ಇದರಲ್ಲಿ 30% ಆಫ್ ದ ಎಮಿಷನ್ ಟಾರ್ಗೆಟ್ ಅನ್ನ ಕನ್ಸಿಡರ್ ಮಾಡಿ ಕಟ್ ಆಫ್ ಮಾಡಲಾಗ್ತಿದೆ. CAFE ಯಾವುದೇ ಕಂಪನೀಸ್ ಗಳಿಗೆ ನೀವು ಇದನ್ನ ಪ್ರಿಪೇರ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಎಥನಾಲ್ ನ ಯೂಸ್ ಮಾಡ್ಲೇಬೇಕು ಅಂತ ಮ್ಯಾಂಡೇಟರಿಯನ್ನ ಮಾಡಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ ವಾಲಂಟಿಯರ್ಸ್. ಆಲ್ರೆಡಿ ಭಾರತದಲ್ಲಿ ನಾವು ನೋಡ್ಕೊಂಡ್ರೆ 20% ಫ್ಯೂಯಲ್ ಡೆಲಿವರೀಸ್ ಅಲ್ಲಿ 6% to 7% ಲೋವರ್ ಮೈಲೇಜ್ ಅನ್ನ ಪ್ಯೂರ್ ಪೆಟ್ರೋಲ್ ವೆಹಿಕಲ್ಸ್ ಗಳು ಕೊಡ್ತಿವೆ. ಅದೇ ರೀತಿ 100% ಬ್ಲೆಂಡಿಂಗ್ ಅನ್ನ ಯೂಸ್ ಮಾಡಿದ್ರೆ ಮೈಲೇಜ್ ಇನ್ನೂ ಕೂಡ ಡ್ರಾಪ್ ಆಗುತ್ತೆ. ಮೈಲೇಜೇ ಇಲ್ಲ ಅಂತ ಹೇಳಿದ್ರೆ ಜನರು ಯಾಕೆ ಆ ವೆಹಿಕಲ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಅಥವಾ ಆಕ್ಸೆಪ್ಟ್ ಮಾಡ್ತಾರೆ? ಸೊ ಗವರ್ಮೆಂಟ್ ಇದಕ್ಕೆ
ಹೆವಿಲಿ ಸಬ್ಸಿಡಿಯನ್ನ ಕೊಡ್ಬೇಕಾಗತ್ತೆ. ಇದು ಒಂದು ಮೇಜರ್ ಚಾಲೆಂಜ್ ಗವರ್ಮೆಂಟ್ ಹ್ಯಾಸ್ ಟು ಫೇಸ್. ಎಥೆನಾಲ್ ಪ್ರೋಗ್ರೆಸಿವ್ ಹೇಗಿದೆ ಇಂಡಿಯಾದಲ್ಲಿ ಅಂತ ನೋಡ್ಕೊಳ್ಳೋಣ. 2003ರಲ್ಲಿ ಎಥೆನಾಲ್ ನ ಬ್ಲೆಂಡಿಂಗ್ ಮಾಡ್ಬೇಕು ಅನ್ನೋಂತಹ ಪ್ರೋಗ್ರಾಮ್ ಅನ್ನ ತರಲಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 2% ಬ್ಲೆಂಡಿಂಗ್ ಅನ್ನ ಇನ್ಕ್ರೀಸ್ ಮಾಡ್ಲಾಗುತ್ತೆ. ನಂತರ 2022ರಲ್ಲಿ 10% ಆಫ್ ದ ಎಥೆನಾಲ್ ಬ್ಲೆಂಡಿಂಗ್ ಅನ್ನ ಮಾಡ್ಬೇಕು ಅನ್ನೋ ಇನಿಷಿಯೇಟಿವ್ ನ ತರ್ತಾರೆ. ಸೊ ನೆಕ್ಸ್ಟ್ 2023-25ರಿಂದ ಈ 20% ಆಫ್ ದ ಮಿಕ್ಸ್ ಅನ್ನ ತಗೊಂಡ್ಬರ್ಬೇಕು ಅನ್ನೋ ಟಾರ್ಗೆಟ್ ಅನ್ನ ಇಟ್ಕೊಂತಾರೆ. ಈಗ 2027 ಅಲ್ಲಿ ಇನ್ನು ಕೂಡ ಮೇಜರ್ ಶಿಫ್ಟ್ ಆಗಿದೆ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಗಳನ್ನ ತರ್ತಾ ಇರೋದ್ರಿಂದ. ಸೊ ವಾಟ್ ಕ್ಯಾನ್ ಬಿ ಡನ್? ಹೇಗೆ ಈ ಒಂದು ಎನರ್ಜಿ ಸೆಲ್ಫ್ ರಿಲಿಯನ್ಸ್ ನ ಹೇಗೆ ತರಬಹುದು? ಮೊದಲಿಗೆ ಡೈವರ್ಸಿಫೈಯಿಂಗ್ ಎನರ್ಜಿ ಸೋರ್ಸಸ್. ನಾವು ನ್ಯೂಕ್ಲಿಯರ್ ಅಂತ ಹೇಳಿದ್ರೆ ಬರೀ ಯುರೇನಿಯಂ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದೇ ತರ ವೆಹಿಕಲ್ಸ್ ಅಂದ್ರೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಇದೇ ತರ ಡಿಪೆಂಡ್ ಆಗಿದ್ದೀವಿ. ಬಟ್ ಎಥೆನಾಲ್ ನ ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಥವಾ ರಿನ್ಯೂವೇಬಲ್ ಎನರ್ಜಿ ಮೇಲೆ ಡಿಪೆಂಡೆನ್ಸಿಯನ್ನ ಸ್ಟಾರ್ಟ್ ಮಾಡಿದ್ರೆ ಎನರ್ಜಿ ಒಂದ್ರ ಮೇಲೆನೆ ಪ್ರೆಷರ್ ಹಾಕ್ತಿರೋದನ್ನ ಕಂಟ್ರೋಲ್ ಮಾಡಬಹುದಾಗತ್ತೆ. ಎರಡನೇದಾಗಿ ಲಿಮಿಟ್ಸ್ ಆಫ್ ಡೊಮೆಸ್ಟಿಕ್ ಪ್ರೊಡಕ್ಷನ್ಸ್. ಇದರಿಂದ ಇಂಡಿಜಿನಿಯಸ್ ಆಗಿ ಆಯಿಲ್ ಮತ್ತೆ ಗ್ಯಾಸಸ್ ಗಳ ಇನಿಷಿಯೇಟಿವ್ ನ ಅಂದ್ರೆ ಪ್ರೊಡಕ್ಷನ್ ಮಾಡೋದಕ್ಕೆ ಇನಿಷಿಯೇಟಿವ್ ನ ತರಬಹುದು. ಇದನ್ನ ಹೆಲ್ಪ್ ಅನ್ನುವಂತಹ ಪ್ರೋಗ್ರಾಮ್. ಹೆಲ್ಪ್ ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್ ಎಕ್ಸ್ಪ್ಲನೇಷನ್ ಅಂಡ್ ಎನರ್ಜಿ ಪಾಲಿಸಿ, ಇದರ ಅಂಡರ್ ಅಲ್ಲಿ ಇದನ್ನ ತರಲಾಗಿದೆ. ಬಟ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಇದನ್ನ ಅಂಡರ್ ಡೆವಲಪ್ ನ ಮಾಡ್ತಾ ಇದ್ದಾರೆ. ಸೊ ಇದು ಮೇಜರ್ ಚಾಲೆಂಜ್ ಬಿಕಾಸ್ ಇದು ಇನ್ನೂ ಕೂಡ ಅವರಿಗೆ ತಲುಪಿಲ್ಲ. ನೆಕ್ಸ್ಟ್ ಟ್ರಾನ್ಸಿಷನ್ ಟು ಹೈಡ್ರೋಜನ್ ಮಿಷನ್. ಹೈಡ್ರೋಜನ್ ಎಕಾನಮಿಗೆ ಟ್ರಾನ್ಸ್ಮಿಟ್ ಆಗ್ತಾ ಇದೀವಿ ನಾವು. ಭಾರತ ಆಲ್ರೆಡಿ ಗ್ರೀನ್ ಹೈಡ್ರೋಜನ್ ಎಕಾನಮಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ, ಗ್ರೀನ್ ಹೈಡ್ರೋಜನ್ ನ ಇನ್ಕ್ರೀಸ್ ಮಾಡ್ತಾ ಇದೆ, ವಿಚ್ ಇಸ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್. ಕರೆಕ್ಟ್ ಅಲ್ವಾ? ಸೊ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಇಂದ 1 kg ಅಂದ್ರೆ 1 kg ಆಫ್ ಹೈಡ್ರೋಜನ್ ಪ್ರೊಡ್ಯೂಸ್ ಆಗೋದಕ್ಕೆ ಜಸ್ಟ್ ₹1 ಅಂದ್ರೆ $1 ಅಷ್ಟು ಅಮೌಂಟ್ ಯೂಸ್ ಮಾಡಿದ್ರೆ ಭಾರತದಲ್ಲಿ $3-6 ಯೂಸ್ ಆಗ್ತಾ ಇದೆ ಪರ್ ಕೆಜಿಗೆ. ಸರ್ಕ್ಯುಲರ್ ಎಕಾನಮಿ ಮತ್ತೆ ಆಲ್ಟರ್ನೇಟಿವ್ ಫೀಡ್ ಸ್ಟಾಕ್ಸ್, ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಫ್ರಮ್ ಮುನ್ಸಿಪಲ್ ವೇಸ್ಟ್ ಮತ್ತೆ ಸೀವೇಜ್ ವೇಸ್ಟ್, ಈ ರೀತಿಯಾದದನ್ನ ಯೂಸ್ ಮಾಡಿ ಸಸ್ಟೈನೇಬಲ್ ಇಂಪ್ರೂವ್ಮೆಂಟ್ ನ ಮಾಡಲಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಟೆಕ್ನಾಲಜಿ ಚಾಲೆಂಜಸ್ ಗಳನ್ನ ಕೂಡ ನಾವು ಅಡ್ರೆಸ್ ಮಾಡಿದ್ರೆ ಈಸಿಯಾಗಿ 100% ಎಥೆನಾಲ್ ಬ್ಲೆಂಡಿಂಗ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಬಹುದು. ಸೊ ಇದಿಷ್ಟು ಈಗ ತಂದಿರುವಂತಹ ಎಥೆನಾಲ್ ಬ್ಲೆಂಡಿಂಗ್ ಬಗ್ಗೆ. ಎಥೆನಾಲ್ ಬ್ಲೆಂಡಿಂಗ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಎಥೆನಾಲ್ ಅನ್ನ ನಾವು ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಏನ್ ಯೂಸ್ ಆಗತ್ತೆ, ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ಆಗಿ ಹೇಗೆ, ಸೊಸೈಟಲ್ ಪರ್ಸ್ಪೆಕ್ಟಿವ್ ಆಗಿ ಹೇಗೆ, ಇಂಡಸ್ಟ್ರಿಯಲ್ ಪರ್ಸ್ಪೆಕ್ಟಿವ್ ಆಗಿ ಹೇಗೆ, ಹಾಗೆಯೇ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಗವರ್ಮೆಂಟ್ ಯಾವ ರೀತಿ ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗತ್ತೆ ಮತ್ತೆ ಸೊಸೈಟಲ್ ಲೆವೆಲ್ ಅಲ್ಲಿ ಯಾವ ರೀತಿ ಫೇಸ್ ಮಾಡ್ಬೇಕಾಗತ್ತೆ, ಅದಕ್ಕಿರುವಂತಹ ಸೊಲ್ಯೂಷನ್ ಏನು, ಇದಿಷ್ಟನ್ನು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತಿಳ್ಕೊಬೇಕಾಗತ್ತೆ. ಇದ್ರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. With reference to ethanol blending in India, consider the following state. Ethanol has a higher energy density than petrol, leading to better mileage in flex fuel vehicle. So mileage illa anta helidalva, so ee option wrong. Second one, 2G ethanol is primarily derived from food grains like maize and broken rice. Idu kuda wrong because non food materials na idರಲ್ಲಿ ಯೂಸ್ ಮಾಡ್ತಾರೆ. ಸೊ ಸ್ಟೇಟ್ಮೆಂಟ್ 2 ಮತ್ತೆ 1 ಎರಡು ಕೂಡ ರಾಂಗ್. ಆನ್ಸರ್ ಬಂದು 3 ಓನ್ಲಿ ಇಸ್ ದ ರೈಟ್ ಆನ್ಸರ್. CAFE 3 norms starting April 2027 are expected to incentivize higher ethanol blending to meet emission target. ಇದು ಸರಿಯಾದ ಉತ್ತರ. ಸೊ ಒಂದು ಮೇನ್ಸ್ ಕ್ವಶನ್ ನೋಡ್ಕೊಳ್ಳೋಣ. India's push for 100% ethanol blending is much a matter of environmental sustainability as it is of strategic energy autonomy. Discuss the technological, infrastructural, ecological challenges associated with transitioning to high blend biofuel in the Indian context. How do corporate average fuel efficiency norms serves as a regulatory catalyst for this transition? So ಈ ರೀತಿಯಾದಂತಹ ಕ್ವಶನ್ ನ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದಿಷ್ಟು 100% ಎಥೆನಾಲ್ ಬ್ಲೆಂಡಿಂಗ್ ನ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಬೇರೆ ಆರ್ಟಿಕಲ್ಸ್ ಬಂದ್ರೆ ಅದನ್ನು ಕೂಡ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.